ಅದೇ ನಾಳೆ ಚೆಂದಾಗಿದ್ದೆ ಅಂತೇಳಿ ಅದೇ ಒಂದು ಯಾವುದೋ ಒಂದು ಬಾರ ನಿಮ್ಮದೇ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲ, ನಮ್ಮದೇ ಒಂದು ಲೀಸಿಗೆ ತೊಗೊಂಡಿದ್ವಿ ಒಂದು ಬಾರು. ಅಲ್ಲಿ ಇದರ ಹತ್ರ RT ನಗರ ಹತ್ರ ಇತ್ತು. ಆಗೋಯ್ತು ಈಗ? ಇಲ್ಲ, ಅದು ಮುಗೀತು. ನನ್ನ ಅಕ್ಕನ ಗಂಡ ಅವರು ಚಂದ್ರಶೇಖರ್ ಅಂತ, ಅವ್ರದ್ದೊಂದು 12-13 ವೈನ್ ಸ್ಟೋರ್ಸು ಬಾರ್ಸ್ ಇತ್ತು. ಅದರಲ್ಲಿ ಒಂದನ್ನು ನಮ್ಮ ಅಣ್ಣ ಮತ್ತು ನಮ್ಮ ಭಾವ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಲೀಸಿಗೆ ಹಾಕ್ಕೊಂಡಿದ್ರು. ಅದನ್ನು ನಾನು ನೋಡ್ಕೊತಾ ಇದ್ದೆ, ಅದು RT ನಗರಲ್ಲಿ. ಇಲ್ಲ, ಆ ಕೆಲಸ ಮುಗೀತು. ಈಗ ಮದುವೆಗೆ ಎಷ್ಟು ವರ್ಷ ಆಯಿತು? 2008. 2008. ಅದಕ್ಕೆ ಮುಂಚೆ ಒಂದು 5 ಇಯರ್ಸ್ ಓಡಾಟ. ಒಂದು ಸತಿ ನೀವು ಅಲ್ಲಿ ವಿದ್ಯಾಪೀಠ ಸರ್ಕಾರ ಹತ್ರ ನೀವು ನೋಡ್ಕೊಂಡು ಹೋದ್ರಿ. ನಾವು ರೆಗ್ಯುಲರ್ ಆಗಿ ಹಿರಣ್ಯವ್ರ ಮನೆ ಕಾರ್ನರಲ್ಲಿ ಒಂದು ಎಳ್ನೀರು ಮಾಡ್ತಾರೆ, ಅಲ್ಲಿ ದಿನ ಒಂದೊಂದು ಎಳ್ನೀರು ಕುಡಿತಾ ಇದ್ವಿ ಅಲ್ಲಿ. ಅವತ್ತು ಒಂದಿನ ಎಳ್ನೀರು ಕುಡಿತಾ ಇದ್ದೀವಿ, ಪ್ರಕಾಶ್ ಅಂಕಲ್ ಬಂದರು, ನಮ್ಮ ಅವ್ರು ಬಂದವರು. ಅವ್ರಿಗೆ ಬೈಕ್ ನಿಲ್ಲಿಸಿ ನಮ್ಮಿಬ್ರು ನೋಡಿ ಅವರೇ ಆ ಕಡೆ ತಿಳ್ಕೊಂಡ್ಬಿಟ್ರು. ಅಲ್ಲೇ ನಾನು ನೋಡಿಲ್ಲಪ್ಪ ಅಂತ. ನಮ್ಗೆ ಅವಾಗಲೂ ಅನ್ಸಿತ್ತು, ಅಯ್ಯೋ ಪ್ರಕಾಶ್ ಆದರೂ ಹೋಗಿ ಹೇಳ್ತಾರೆ. ಅವರು ರೆಗ್ಯುಲರಾಗಿ ವಾರಕ್ಕೆ 2-3 ಸತಿ ಬಂದು ಭೇಟಿ ಆಗೋರು. ಬಾರೋ ಪ್ರಕಾಶ ಅಂತ ಕರ್ಸ್ಕೊಂಡು ಕೂತ್ಕೊಳ್ಳೋರು. ಅವರು ಹೇಳಿರಲಿಲ್ಲ. ಆಮೇಲೆ ನನ್ನನ್ನು ಅವ್ರ ಮನೆಯಿಂದ ಅಂದರೆ ಅಂಕಲ್ ಮಾತಾಡೋದು ಬಿಟ್ಟಾಗಿಂದ ಆಂಟಿ ಫೋನಲ್ಲೇ ಮಾತಾಡ್ತಿದ್ದಿದ್ದು ನಾವು. ಇವಳು ಫೋನ್ ಕಿತ್ಕೊಂಡ್ಬಿಟ್ಟಿದ್ರು. ಆಂಟಿ ಫೋನಲ್ಲಿ ಆಂಟಿಗೆ ಗೊತ್ತಿತ್ತು ಇವರಿಬ್ರದ್ದು ನಡೀತದೆ ವಿಷಯ ಅಂತ. ಅಮ್ಮ ಇದ್ರ ಬಗ್ಗೆ ಹೆಚ್ಚೇನು ಅಪ್ಪ ನೋಡ್ಕೊಳ್ತಾನೆ ಅಂತ? ಅಮ್ಮಂದು ಒಂದೇ ವಾದ ಆಗಿದ್ದು. ಈಗ ನೀನು ಹಸಿರು ಗೆರೆ ಲಂಗ ಹುಡುಗಿ ಅಂತ ಬರೀತಾನೆ ಇರ್ತೀಯ, ಅಂದ್ರೆ ಖಾಸ್ ಬಾತಲ್ಲಿ ಎಷ್ಟು ನೊಂದ್ಕೊಂಡು ನನ್ನ ಮಗಳಿಗೊಂದು ಪಟಾಪಟಿ ಚಡ್ಡಿ ಹುಡುಗ ಲವ್ ಮಾಡಬಾರ್ದ ಅಂತ. ಅಂದ್ರೆ ಈಗ ಆ ಹುಡುಗಿ ಕೂಡ ನೊಂದ್ಕೋ, ನೀನು ನೊಂದ್ಕೋ, ಅಂದ್ರೆ 4 ಜೀವನ ಹಾಳು. ಈಗ ನೀನ್ ಇನ್ನೊಬ್ಬಳ ಬಾನಿನ ಇನ್ನೊಬ್ಬನಿಗೆ ಮದುವೆ ಮಾಡು, ಅವಳು ಖುಷಿಯಾಗಿರ್ತಾಳೋ ಇಲ್ವೋ ಮದ್ವೆಲಿ ಗೊತ್ತಿಲ್ಲ. ಇವನು ಇನ್ನೊಂದು ಮದುವೆ ಮಾಡ್ಕೊತಾನೆ, ಆ ಹುಡುಗಿ ಆ ಹೆಂಡತಿ ಬರೋಳು ಖುಷಿಯಾಗಿರ್ತಾಳೋ ಇಲ್ವೋ ಗೊತ್ತಿಲ್ಲ. 4 ಜೀವನ ಹಾಳು ಯಾಕೆ ಮಾಡಬೇಕು? ಇಬ್ರು ಇಷ್ಟಪಡ್ತಾರೆ. ಅದಕ್ಕೆ ಆ ಥರ ಯೋಚನೆ ಮಾಡಿದಮ್ಮ. ಅಮ್ಮನ ಅನುಭವ. ಅಪ್ಪ ಕೊರಗ್ತಾ ಇದ್ದಾರೆ. ನೀನು ಖುಷಿ, ನೀನು ಇಷ್ಟಪಟ್ಟು ಲವ್ ಮಾಡ್ತಾ ಇದ್ದೀರಾ, ಅವರಿಬ್ರು ಚೆನ್ನಾಗಿರಲಿ ಬಿಡು ಅಂತ. ಅವ್ರು ಯಾಕೆ ಬೇರೆ ಮಾಡ್ತೀಯ ಅವ್ರನ್ನ? ಒಬ್ರಿಗೊಬ್ರು ಇನ್ನೂ ಈಗ ಶುರು ಮಾಡಿದ್ದಾರೆ, ಇನ್ನೊಂದು 2 ವರ್ಷ ಓಡಾಡಲಿ. ಅವರು ಒಂದಾಗಿರ್ತಾರೆ, ಚೆನ್ನಾಗಿರ್ತಾರೆ ಅಂತ ಅವ್ರಿಗೆ ನಂಬಿಕೆಗಳು ಬಂದಾಗ ಬದುಕಲಿ ಬಿಡು. ಯಾಕೆ ಇನ್ನು ಈಗಲೇ ಯಾಕೆ ಸ್ಟಬ್ ಮಾಡ್ತೀಯ ಅಂತ. ಬಟ್ ಅದನ್ನು ಅಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಅಂಕಲ್ ಅವತ್ತು ಆ ಡಿಸಿಷನ್ ತೊಗೊಂಡ್ರಲ್ಲ, ಅದು ತುಂಬ. ಈಗ ದೊಡ್ಡ ಜವಾಬ್ದಾರಿ ತಲೆ ಮೇಲಿದೆ, ಹೆಗಲ ಮೇಲಿದೆ. ಹೇಗೆ ನಿಭಾಯಿಸ್ತಾ ಇದ್ದೀನಲ್ಲ, ಆಲ್ರೆಡಿ 7th ಮಂತ್. ಈಗ ಹಾಯ್ ಬೆಂಗಳೂರು ನನ್ನ ಬೆಳಗ್ಗೆ ಮಾಡಿದ್ದೇ ಬೇರೆ, ಹೌದು, ಭಾವನೆ ಮಾಡ್ತಿರೋದು ಬೇರೆ ಅಂತ ಅನ್ಸುತ್ತಾ? ನನಗೆ ಇವಾಗವರೆಗೂ ಫೋನ್ ಕರೆಗಳಲ್ಲಾಗಲಿ ಅಥವಾ ಕಮೆಂಟ್ಗಳಲ್ಲಾಗಲಿ ಮೆಸೇಜ್ಗಳಲ್ಲಾಗಲಿ ಬರ್ತಾ ಇರೋದು ಮುಖಪುಟ ನೋಡಿದ್ರೆ ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ವಿತ್ ಹೆಡ್ಡಿಂಗ್ಗಳು ಏನೇನು ಕೊಡ್ತಿದ್ಯಾ ಎಲ್ಲ ಅದೇ ಥರ ಇರುತ್ತೆ. ಪ್ರತಿಯೊಂದು ಓದ್ತಾ ಇದ್ರೆ ಇದು ರವಿ ಬೆಳಗೆರೆ ಅವರೇ ಕೊಟ್ರೇನೋ ಅಂತ ಅನ್ಸುತ್ತೆ ಅಂತ. ನಾನು ಹೆಡ್ಡಿಂಗ್ ಕೊಡುವಾಗೂ ಎಷ್ಟೋ ಸತಿ ಈ ಫೋಟೋ ನೋಡ್ಬಿಟ್ಟು ಯೋಚನೆ ಮಾಡ್ಕೊಂಡು ಒಂದು ಕೂತಿರ್ತೀನಿ. ಅದೇನು ಹಾಗೆ ಅದನ್ನ ಕರೆಂಟ್ ಹೊಡೆದಂಗೆ ಆಗುತ್ತೆ. ನಂಗೊಂದು ಪಟ 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 ಅಂತ ಒಂದು ಹೆಡ್ಡಿಂಗ್ ಬರುತ್ತೆ, ಏನೋ ಒಂದು ಪಂಚ್ ಲೈನ್ ಬರುತ್ತೆ, ಏನೋ ಒಂದು ಕಿಕ್ಕರ್ ಬರುತ್ತೆ. ಸೊ ಐ ಡೋಂಟ್ ನೋ, ಇದ್ದು ಇಷ್ಟು ವರ್ಷ ಅವ್ರ ಜೊತೆ ಇದ್ದು ಈ ಗರಡಿನಲ್ಲಿ ಪಳಗಿದ್ದೀನಿ. ಅಷ್ಟರ ಮಟ್ಟಿಗಂತೂ ನನಗೆ ಆ ನಂಬಿಕೆ ಅದೇ ವಿಶ್ವಾಸ ಇದೆ. ಅದ್ರ ಜೊತೆಗೆ ಸ್ವಲ್ಪ ನಾನು ಬೇಗ ಕುಗ್ಗೋಳಲ್ಲ, ಆಮೇಲೆ ಬೇಗ ಅಂದರೆ ತುಂಬ ನಯ ನಾಜುಕು ಗೊತ್ತೇ ಇಲ್ಲ ನನಗೆ. ಪ್ರೀತಿ ಮಾಡೋದು ಗೊತ್ತು, ಅದನ್ನು ಉಳಿಸ್ಕೊಳ್ಳೋದು ಗೊತ್ತು, ಶ್ರದ್ಧೆಯಿಂದ ಕೆಲಸ ಮಾಡೋದು ಗೊತ್ತು, ನಿಯತ್ತಿಂದ ಮಾಡೋದು ಗೊತ್ತು. ಸೊ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಸೊ ಹಾಯ್ ಬೆಂಗಳೂರು ಅಪ್ಪನ ಥರ ಮಾಡೋದು ಸಾಧ್ಯನೇ ಇಲ್ಲ. ಅದು ಬೇರೆ. ಬ್ರಹ್ಮ ಸೃಷ್ಟಿಸಿದ್ದು ಒಂದೇ ರವಿ ಬೆಳಗೆರೆ, ಆಲ್ಟರ್ನೇಟಿವ್ ಇಲ್ಲ ಅದಕ್ಕೆ. ನನಗೆ ಮೊದಲು ಇನ್ನೊಬ್ರು ಕೂಡ ಯೋಚನೆ ಮಾಡಬಾರ್ದು ಆ ಥರ ಇಲ್ಲ ಅಂತೇಳಿ. ಆ ಥರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಭಾವನ ಥರನೇ ಇದೆ. ನಾವು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದಾಗ ಮೊದಲನೇ ಪ್ರೇಮ ಪತ್ರ ಬರ್ಕೊಟ್ಲು. ನನಗೊಂದು ಪರ್ಸ್ ಕೊಟ್ಟಳು. ಆ ಪರ್ಸಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ಗಳಿದೆಯೋ ಎಲ್ಲದರಲ್ಲೂ ಒಂದೊಂದು ಲೆಟ್ರ್. ನಾನು ಅದನ್ನು ಓದಿದಾಗಲೇ ಹೇಳಿದೆ ಅವಳಿಗೆ, ನೀನು ತುಂಬ ಚೆನ್ನಾಗಿ ಬರೀತೀಯ ಕಣೆ, ನಿನ್ನ ಬರವಣಿಗೆ ತುಂಬ ಚೆನ್ನಾಗಿದೆ, ನೀನು ಪ್ರೀತಿ ಬಗ್ಗೆ ಮಾನವ ಸಂಬಂಧಗಳ ಸೂಕ್ಷ್ಮತೆ ಬಗ್ಗೆ ತುಂಬ ಚೆನ್ನಾಗಿ ಬರೀತೀಯ. ಅವಳು ಓದ್ತಿದ್ದಿದ್ದು, ಅವಳು ಜರ್ನಲಿಸಮ್ ಇನ್ ಸೈಕಾಲಜಿ. ತುಂಬ ಚೆನ್ನಾಗಿ ಬರೀತೀಯ ನೀನು, ಪತ್ರಿಕೆಯಲ್ಲಿ ಒಂದು ಕಾಲಂ ಬರೆಯೋಕ್ಕೆ ಶುರು ಮಾಡು, ಒಂದು ಪುಸ್ತಕ ಬರೀ, ನಿನಗೆ ಗ್ರಿಪ್
ರವಿ ಮಗಳು ಅನ್ನೋದೇ ತುಂಬ ದೊಡ್ಡ ವಿಚಾರ. ಆಮೇಲೆ ಅವ್ರ ಜೊತೆ ಹೆಚ್ಚು ಕಡಿಮೆ 15 ವರ್ಷ ಕೆಲಸ ಮಾಡ್ದಪ್ಪ. ಮಧ್ಯದಲ್ಲಿ ಒಂದು 4 years ಬ್ರೇಕ್ ತಗೊಂಡೆ. ಮಹಾನದಿ ನಾಟಕಲ್ಲ ಕೆಲಸ ಮಾಡಿದ್ಲು, ಇತ್ತು ಒಂದು ಗ್ರಿಪ್ ಇತ್ತು. ಅಮ್ಮನೂ ತುಂಬ ಚೆನ್ನಾಗಿ ಬರೀತಾರೆ. ಆಮೇಲೆ ಇವರು ಮನೇಲೇ ಎಂತೆಂಥ ಬರಹಗಾರರಿದ್ದಾರೆ. ಹಾಗಾಗಿ ನಿನಗಿದೆ, ನೀನು ಬರೀ ಅಂತ ಕಳ್ಳಿ ಬರೆಯೋದ್ರಲ್ಲಿ ತುಂಬ ಲೇಟ್ ಮಾಡಿದ್ಲು. ಪತ್ರಿಕೆ ಶುರು ಆದಮೇಲೆ ಮತ್ತೆ ಬರೆಯೋಕ್ಕೆ ಶುರು ಮಾಡಿದ್ದವಳು. ಓಮನ್ಸೆಗೆ ಬರೀತಿದ್ದೆ ರೆಗ್ಯುಲರ್ ಆಗಿ. ಆಮೇಲೆ ಲೀಡ್ ಬರೀತಾ ಇದ್ದೆ. ಅದನ್ನ ಒಂದು 4-5 ಲೀಡ್ಗೆನೆ ಅಪ್ಪ ಡಿಸೈಡ್ ಮಾಡಿದ್ರು, ನೀನು ಎಡಿಟರ್ ಪೊಸಿಷನ್ಗೆ ಬಂದು ಕೂತ್ಕೋಬೇಕು ಅಂತ. ಅದಾದಮೇಲೆ ಉದಯ್ ಮಾಮ ಅಷ್ಟೊತ್ತಿಗಾಗಲೇ ಹಿ ವಾಸ್ ಔಟ್ ಆಫ್ ಆಫೀಸ್, ಅವ್ರ ಹೆಲ್ತ್ ಹಾಳಾಗಿತ್ತು. ಆಮೇಲೆ ಶರತ್ ಕಲ್ಕೊಡೋರು ಇದ್ರು, ಅವ್ರು ಕೆಳಗೆ ಕೆಲಸ ಮಾಡ್ತಾಯಿದ್ದೆ. ಉದಯ್ ಮಾಮ ಇದ್ದಾಗ ಅವ್ರು ಕೆಳಗೆ ಕೆಲಸ ಮಾಡ್ತಿದ್ದೆ. ಆಮೇಲೆ ನಮ್ಮ ರವಿ ಅಜ್ಜಿಪುರ ಅವ್ರು ಬಂದರು ಅದ್ರ ನಂತರ, ಅಂದರೆ ನಾನು ಎಡಿಟರ್ ಆಗಿ ಆಮೇಲೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ವಿ. ಸೊ ಹೀಗೆ ಸುಮಾರು ಕೈ ಅಂಡರ್ ಮಾಡಿದ್ದೀನಿ. ಒಂದಿಷ್ಟು ಹಿರಿಯರ ಜೊತೆಗೆ, ಅನುಭವಿಗಳ ಜೊತೆಗೆ ಕೆಲಸ ಮಾಡಿದೆ. ಆನಂದ್ ಶನಿವಾರ್ ಅವರು ಇದ್ದರು. ಅಫ್ಕೋರ್ಸ್ ನಾನು ಆವಾಗ ನಾನು ಇನ್ನೂ ಓದ್ತಿದ್ದೆ, ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಇಂಥವರೆಲ್ಲ ಇದ್ದರು. ಸೊ ಅದು ಓಮನ್ಸೆ ಹಾಗೆ ಇವನು ಹೇಳ್ದಂಗೆ ಹ್ಯೂಮನ್ ಇಂಟ್ರೆಸ್ಟ್ ಸಬ್ಜೆಕ್ಟ್ಸ್ ಅವೆಲ್ಲ ತಗೊಳ್ಳುವಂಥದ್ದು, ಭಾವನೆಗಳು, ಸಂಬಂಧಗಳು ಅಂಥದ್ರ ಬಗ್ಗೆ ಬರಿತಾ ಒಂದು 4-5 ಲೀಡ್ ಬರೆದೆ. ಅದನ್ನು ಅಪ್ಪ ಓದಿದ್ರು. ನಾಳೆಯಿಂದ ನಿಮ್ಮ ಡೆಸಿಗ್ನೇಷನ್ ಚೇಂಜು, ಯು ಆರ್ ಎಡಿಟರ್ ಆಫ್ ವುಮನ್ಸೆ ಅಂತ ನನ್ನನ್ನು ಎಡಿಟರ್ ಮಾಡಿದ್ರು. 4.5 years ನಾನು ಎಡಿಟರಾಗಿ ಕೆಲಸ ಮಾಡಿದೆ ವುಮನ್ಸೆಗೆ. ಹಾಯ್ ಬ್ಯಾಂಗ್ಳೂರ್ಗೆ ತುಂಬ ಕ್ರೈಮ್ ಡೈರಿ ಇದ್ದಾಗ ಕ್ರೈಮ್ ಬರೆಯೋದನ್ನು ರೂಢಿ ಮಾಡ್ಕೊಂಡಿದ್ದೆ. ಸೊ ಕ್ರೈಮ್ದೊಂದು ಶೈಲಿ ಇರುತ್ತೆ, ಹ್ಯೂಮನ್ ಇಂಟ್ರೆಸ್ಟ್ದೊಂದು ಸ್ಟೋರಿ ಶೈಲಿ ಇರುತ್ತೆ. ಸೊ ಆ ಶೈಲಿಗೂ ಇದು ಅಜಗಜ ಅಂತಾರ ಬರಿಬೇಕು ಅಂತಂದಾಗ, ನಾನು ಅವನು ಏನು ಚಾಕು ತೊಗೊಂಬಂದು ಚುಚ್ಚದ ಅನ್ನೋದನ್ನು ಗುಲಾಬಿ ಥರ ಬರೆದ್ರು ಚುಚ್ಚದ ಅಂತ ಬರೆಯೋಕೆ ಆಗಲ್ವಲ್ಲ. ಸೊ ತುಂಬ ಅಜಗಜ ಅಂತಾರ. ಸೊ ಹಂಗೆ ಬರಿತಾ 1-2 ಕ್ರೈಮ್ ಡೈರಿನಲ್ಲಿ ಬರೆದಾಗ ಒಂದು 4-5 ಸತಿ ಬರ್ಕೊಟ್ಟೆ ಅಪ್ಪನಿಗೆ. ಅವರು ಎಲ್ಲದ್ರ ನಡುವೆ ಕೆಲಸ ಮಾಡ್ತಿರ್ತಾರಲ್ಲ, ಸ್ಕ್ರಿಪ್ಟ್ ಓದೋರು ಡೈರೆಕ್ಟ್ ವಾಯ್ಸ್ ಓವರ್ ಕೊಟ್ಟವರು. ಮಧ್ಯದಲ್ಲಿ ನೋಡ್ರಿ ಒಣಗಾಕಿರೋ ಚಡ್ಡಿ ಇದ್ದಾಗಿದ್ದಾನೆಲ್ಲ ಅವ್ರದ್ದು. ಬಟ್ ನಾನು ಬರ್ದಿದ್ದನ್ನ ಯಥಾವತ್ ಓದಬಹುದು ಅನ್ನೋ ಥರ ಅವ್ರಿಗೆ ಓಕೆ ಇವಳು ಕ್ರೈಮಲ್ಲೂ ಗ್ರಿಪ್ ಇದೆ ಇವಳಿಗೆ ಅನ್ನೋದೊಂದು ಅರಿವಾಯ್ತು ಅವ್ರಿಗೆ ಅಂತ ಅನ್ಸುತ್ತೆ. ಯಾಕಂದರೆ ಡೈರೆಕ್ಟಾಗಿ ತೊಗೊಳೋರಲ್ಲ. ನನಗೆ ಓಹೋ ನನಗನೋ ಒಂಥರ ನಾನು ಬರೆದ್ರೆ ಅದನ್ನು ರೀರೈಟು ಮಾಡಿದೆ ಡೈರೆಕ್ಟಾಗಿ ಎತ್ಕೊಂಡು ಏನೋ ವಾಯ್ಸ್ ಓವರ್ ಕೊಡ್ತಾರಲ್ಲ ಅಂತ. ಈ ಸುವರ್ಣ ನ್ಯೂಸ್ನ ನೇರ, ದಿಟ್ಟ, ನಿರಂತರ ಅಂದರೆ ಆ 3 ಪದ ನನಗೆ ಭಾರಿ ಇಷ್ಟ. ನೇರವಾಗಿ, ದಿಟ್ಟವಾಗಿ ಹೇಳಬೇಕು, ನಿರಂತರವಾಗಿರಬೇಕು ಅಂತೇಳಿ. ಈಗ ನಾನು ಅದನ್ನೇ ಕೇಳಲಿಕ್ಕೆ ಹೋಗ್ತಾ ಇದ್ದೇನೆ. ರವಿ ಬೆಳಗೆರೆನ ಫಸ್ಟ್ ಭೇಟಿಯಾದಾಗ ರಮ್ಮು ಮುಖಕ್ಕೆ ಹೊಡೀತು, ರಮ್ಮು ಸ್ಮೆಲ್. ನಾನು ಇಲ್ಲಿ ಬಾಗಿಲು ತೆಗೆದು ಒಳಗೆ ಬಂದಾಗ ಸಿಗರೇಟ್ ಸ್ಮೆಲ್ ಬಂತು. ಯಾವಾಗ? ಈಗ. ಏನದು? ರಮ್ ವಾಸನೆ ಬರ್ತಾ ಇದೆಯಾ? ಅಲ್ಲ, ಅಪ್ಪಂದ ಮರ ದಮ್ ವಾಸನೆ ಬರ್ತಾ ಇದೆ. ಬರೀ ದಮ್ಮು, 2 ಥರದ್ದು ವಾಸನೆ. ಅದಕ್ಕೆ ಧಮ್ ಅಂಡ್ ದಮ್ 2 ಥರದ್ದು ವಾಸನೆ ಇಲ್ಲಿರುತ್ತೆ. ಅಲ್ಲ, ಹೇಗೆ ಅದು ಯಾಕೆ ಅಂತಂದ್ರೆ ಸ್ಫೂರ್ತಿ ಅಂತೇವೆ. ಅದು ಸ್ಫೂರ್ತಿ ಅಲ್ಲ, ಕಿಟ್ಟಿನಿ ಒಪ್ತಿದ್ದನು ಅವರಪ್ಪ ಒಪ್ಪಿದ್ರಲ್ಲ. ಚಟವಾಗಿ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ನೇರವಾಗಿ, ಅದೇ ನೇರ, ದಿಟ್ಟ, ನಿರಂತರ. ಹೌದು. ಸೊ ಅದರ ಹಿನ್ನೆಲೆ ಯಾಕೆ ಚಟ ಅದು? ಫಸ್ಟು ಹೇಳ್ಬೇಕಂದ್ರೆ ಶೋಕಿಗೆ ಆಗಿದ್ದದು. ಏನಿವಾಗ ಹುಡುಗರು ಮಾತ್ರನಾ, ಗಂಡಸು ಮಾತ್ರನಾ, ಕಿಟ್ಟಿ ಮಾತ್ರನಾ? ಇನ್ನೂ ನೇರವಾಗಿ ಹೇಳ್ಬೇಕು ಅಂತಂದ್ರೆ ನೀವು ಎಡಿಟ್ ಮಾಡ್ಕೊಂತಿರೋದು. ಯಾಕಂದ್ರೆ ನಮ್ಮ ವುಮೆನ್ ಸ್ಟಡೀಸ್ ಅಂತ ನಂದೊಂದು ಸಬ್ಜೆಕ್ಟ್ ಇತ್ತು. ಅದ್ರಲ್ಲಿ ನಮ್ಮ ಶ್ರೀಮತಿ ಮೇಡಮ್ ಅಂತ ನಮ್ಮ ಟೀಚರ್, ಅವರ ಲೆಕ್ಚರರ್, ಅವ್ರು ಕೇಳಿದ್ರು, ವುಮೆನ್ ಸ್ಟಡೀಸ್ ಅಂದ್ರೆ ಅರ್ಥ ಏನು? ಗಂಡಸರನ್ನು ಬೈಯೋದು, ಅದು ಬಿಟ್ಟರೆ ಇನ್ನೇನೂ ಇಲ್ಲ ಅದರಲ್ಲಿ. ಸೊ ಎಷ್ಟು ಚೆನ್ನಾಗಿ ಬೈತೀವೋ ಅಷ್ಟು ಒಳ್ಳೆ ಮಾರ್ಕ್ಸು. ಸೊ ಅಂಥದ್ದು ಸಬ್ಜೆಕ್ಟು ಕಾಂಬಿನೇಷನ್ ಅಲ್ಲಿ ಒಂದು ತೊಗೊಂಡಿದ್ದೆ. ಕ್ರಿಮಿನಾಲಜಿ ಹುಡುಕ್ದೆ, ಇರಲಿಲ್ಲ. ಸೊ ಮೈಸೂರು ಯೂನಿವರ್ಸಿಟಿಲಿ ಮಾತ್ರ ಇರೋದು, ಇಲ್ಲ ಇಲ್ಲಿ ಅಂತಿತ್ತು ಅವಾಗ. ಸರಿ, ಹಂಗಾಗಿ ಇನ್ನೇನು ಮಾಡೋದು, ವುಮೆನ್ ಸ್ಟಡೀಸ್ ತೊಗೊಳ್ಳೋಣ ಅಂದ್ಬಿಟ್ಟು ಈ ವುಮೆನ್ ಸ್ಟಡೀಸ್ ತೊಗೊಂಡಿದ್ದೆ. ಆವಾಗ ಆ ಟೀಚರ್ ಕೇಳಿದ್ರು, ಏನು ಬುರ್ಕ ಹಾಕೊಂಡೇ ಹೆಣ್ಮಕ್ಳು ಓಡಾಡಬೇಕು, ಗಂಡು ಮಕ್ಳಿಗೆ ಮಾತ್ರ ಅವೆಲ್ಲ ಏನೂ ಇಲ್ಲ. ಒಂದಾಯಿತು. ಏನು ನೀವು ಹಂಗಾರೆ ಯಾರ್ಯಾರು ಹೈವೇ ರೋಡಲ್ಲಿ ನಿಂತು ಹುಚ್ಚಿ ಹೋಗೋಕ್ಕೆ ಸಾಧ್ಯ?
ಹೆಣ್ಮಕ್ಳು ಅಂತ ಕೇಳಿ ಹೌದು. ಭೇದ ಭಾವಗಳು ಹೇಳ್ತಾ ಹೋದ್ರು. ಓಕೆ ಓಕೆ. ಯಾರು ಕೈ ಎತ್ತಿರ್ಲಿಲ್ಲ. ಸರಿ ಯಾರಾದ್ರೂ ಬೀದಿನಲ್ಲಿ ಸಿಗರೇಟ್ ಸೇದ್ಕೊಂಡು ಹೋಗ್ತಾ ಇದ್ರೆ ಹೆಂಗಿರುತ್ತೆ ಇವಾಗ ಹುಡುಗಿ, ಒಪ್ತಾರ, ಸಮಾಜ ಒಪ್ಪುತ್ತಾ ಅಂತ ಈ ಥರ ಪಾಠ ಹೇಳ್ತಾ ಇದ್ರು ಅವ್ರು ನಮಗೆ. ನಾವು ಒಂದು 4-5 ಜನ ಇದೇ ಥರ ನಂತರದವ್ರೆ ಹುಡುಗಿರಿದ್ರು ನನ್ನ ಫ್ರೆಂಡ್ಸು. ಮಗ ನೋಡ್ಕೊಂಡ್ವಿ. ಕ್ಲಾಸ್ ಮುಗ್ದಿದ ತಕ್ಷಣ ಪೆಟ್ಟಿ ಅಂಗಡಿಗೆ ಹೋದ್ವಿ. ದಾರಿಲಂತೂ ನಿಂತ್ಕೊಂಡು ಸುಸ್ಸು ಅಂತೂ ಮಾಡೋಕ್ಕಾಗಲ್ಲ, ಸಿಗರೇಟ್ ಯಾಕೆ ಸೇದಬಾರ್ದು ಅನ್ನೋ ಥರದೊಂದು ಹುಚ್ಚಾಟದಿಂದ ಅದು ಸ್ಟಾರ್ಟ್ ಆಗಿದ್ದು. ಅದು ಕೊನೆಗೆ ಅಪ್ಪಂಗೆ ಗೊತ್ತಾಯ್ತು ಯಾವುದು ಬ್ರ್ಯಾಂಡು ಅಂದರು. ನಾನು ಅಂಥವಳೆ ಅಲ್ಲ ಅಂತ ನಾನು. ಆಮೇಲೆ ಅವ್ರದ್ದು ತೆಗ್ದು ಹಿಂಗೆ ಪ್ಯಾಕೆಟ್ರು ಸೇದು ಅಂದರು. ಅಪ್ಪ ಸೇದೋ ಅಂದರು. ಅದು ಆಗಿದ್ದಿಲ್ಲ ಆಫೀಸಲ್ಲಿ. ನಾನು ಆಮೇಲೆ ಕಾಲ ಹಾಕೊಂಡೆ, ಜಾಗ ಹೇಳದೆ ಅಮ್ಮಡೆ ನೀವು ಕಟ್ ನಿಲ್ಲಿಸು ಅಂತಂದರು. ಸೊ ಅದು ಮಾಡಬಾರ್ದು, ನೀನು ಇನ್ನೂ ಮದುವೆ ಆಗಿಲ್ಲ, ನಿಮ್ಮ ಮಗು ಆಗಬೇಕು, ಅದಕ್ಕೆಲ್ಲ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಅಲ್ಲ ತುಂಬ ಲೇಟಪ್ಪ ಅದೆಲ್ಲ, ಆಮೇಲೆ ಬಿಟ್ಟರಾಯ್ತು ಬಿಡಿ ಅಂತ ಅವರು ನಾನು ಆಮೇಲೆ ಪಾರ್ಟ್ನರ್ ಆದ್ವಿ. ಆಮೇಲೆ ಕೊನೆಗೆ ಹೇಳ್ತಾಯಿದ್ರು, ಇದು ಚಟ ಅಷ್ಟೇ, ತಪ್ಪು ಚಟ, ಖಂಡಿತ ತಪ್ಪು ಚಟ ಇದು, ಅಂದರೆ ಒಳ್ಳೇದಲ್ಲ ಇದು, ಇದನ್ನೇ ಪ್ರಮೋಟೇ ಮಾಡಬಾರ್ದು ಯಾರು. ಇದು ಮಾಡಿ ಶೋಕಿಯಿಂದನೇ ಸ್ಟಾರ್ಟ್ ಆಗೋದು, ಈಗ ಬಿಡೋಕ್ಕೆ ಎಷ್ಟು ಒದ್ದಾಟ ಆಗ್ತಿದೆ ಅನ್ನೋದು ನನಗೆ ಗೊತ್ತು. ಸೊ ಹೀಗೆ ವಿಷಯ ಸ್ಟಾರ್ಟ್ ಆಗಿದ್ದು ಹೀಗೆ. ಐ ಡೋಂಟ್ ನೋ, ಹೀಗಿಬ್ರು ಪಾರ್ಟ್ನರ್ ಆಗಿದ್ದೀವಿ. ನೇರ ನೇರ ಆಯ್ತು.